ಇವತ್ತು ಮುನಿರತ್ನ ಅವರು ದಲಿತರ ಬಗ್ಗೆ ಭಾಳ ಕೆಟ್ಟ ಪದಗಳನ್ನು ಬಳಕೆ ಮಾಡೋದ್ರ ಮೂಲಕ ಜಾತಿ ನಿಂದನೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅವ್ರ ಮೇಲೆ ಅಟ್ರಾಸಿಟಿ ಫೈಲ್ ಮಾಡಿ ಅವ್ರನ್ನ ಇಮಿಡಿಯೇಟ್ ಬಂಧಿಸುವಂಥ ಕೆಲಸ ಇವತ್ತು ಸರ್ಕಾರ ಮಾಡಿದೆ. ಇವತ್ತು ಬಂಧಿಸುವಂಥದ್ದು ಅಷ್ಟೇ ಅಲ್ಲ, ಅವರು ಶಾಸಕರಾಗಿ ಮುಂದುವರಿಯಲಿಕ್ಕೆ ಯೋಗ್ಯರಲ್ಲ. ಅವರ ಶಾಸಕತ್ವ ಕೂಡ ಇವತ್ತು ಅನರ್ಹಗೊಳಿಸುವಂಥ ಕೆಲಸ ಆಗಬೇಕು. ಇವತ್ತು ಅವರಿಗೆ ಒಂದು ದುಡ್ಡಿನ ಅಹಂ ಇದೆ, ನಾನು ಮೇಲ್ಜಾತಿ ಅನ್ನುವಂಥದ್ದು ಅಹಂ ಇದೆ. ಆ ನಿಟ್ಟಿನಲ್ಲಿ ಇಷ್ಟು ಕೀಳು ಮಟ್ಟದ ಒಬ್ಬ ಸಚಿವನಾಗಿ ಶಾಸಕನಾಗಿ ಈ ರೀತಿಯ ಭಾಳ ಕೆಟ್ಟ ಪದಗಳನ್ನು ಬಳಸಿದರೆ ಅವನ ಒಂದು ಸಂಸ್ಕೃತಿ ತೋರಿಸ್ತದೆ. ಅವನು ಯಾವ ಸಂಸ್ಕೃತಿಯಿಂದ ಬಂದವನು, ಅವನ ಒಂದು ಮನಸ್ಥಿತಿ ಏನನ್ನುವಂಥದ್ದು ಇವತ್ತು ನಮಗೆಲ್ಲ ಅರ್ಥ ಆಗ್ತದೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ಕೂಡ ಇವತ್ತು ಯಾರ್ಯಾರು ದಲಿತರಿದ್ದಾರೆ ಯಾರೊಬ್ಬರೂ ಕೂಡ ನಿಜಕ್ಕೂ ಕೂಡ ಅವರ ಬೆಂಬಲಿಗರಾಗಿ ಯಾವತ್ತೂ ಕೂಡ ಇರಬಾರ್ದು. ಬಹುಶಃ ಇಡೀ ಆ ದಲಿತ ಸಮುದಾಯಕ್ಕೆ ಭಾಳ ಕೆಟ್ಟ ರೀತಿಯಲ್ಲಿ ಅವಮಾನ ಮಾಡಿದ್ದಾನೆ. ಇವತ್ತು ನಿಜವಾಗಿ ಕೂಡ ಅಂಬೇಡ್ಕರ್ ವಾದ ಯಾರು ಫಾಲೋ ಮಾಡ್ತಾರ ಖಂಡಿತವಾಗಿ ಅಂಥವರು ಅವರಿಗೆ ಮಾನ ಮರ್ಯಾದೆ ಇದ್ದರೆ ಅಂಥವ್ರು ಯಾರೂ ಕೂಡ ದಲಿತರು ಅವರ ಹಿಂಬಾಲಕರಾಗಬಾರ್ದು. ಮತ್ತು ಅವ್ರು ಎಲ್ಲೆಲ್ಲಿ ಬರ್ತಾರ ಅವ್ರಿಗೆ ಗೇರಾವ್ ಹಾಕುವಂಥ ಕೆಲಸ ಕೂಡ ಮಾಡಬೇಕು. ಇವತ್ತು ಅವ್ರ ಮನಸ್ಥಿತಿ ಇವತ್ತು ಇವರಷ್ಟೇ ಅಲ್ಲ, ಎಲ್ಲೋ ಒಂದು ಕಡೆ BJP ಅವರು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಅದನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಇಷ್ಟು ತೊಂದರೆ ಏನಿತ್ತು ಅಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಈ BJP ಅವರ ಮನಸ್ಥಿತಿ ಕೂಡ ಏನನ್ನುವಂಥದ್ದು ಇವತ್ತು ಅರ್ಥ ಆಗ್ತದೆ. ಇವತ್ತು ಅವರೆಲ್ಲ ಒಬ್ಬ ಶಾಸಕನಾಗಿ ಇಷ್ಟು ಕೆಟ್ಟ ರೀತಿಯಲ್ಲಿ ಅವಾಚ್ಯ ಶಬ್ದಗಳಿಂದ ಜಾತಿ ಹೆಸರಿನಲ್ಲಿ ನಿಂದನೆ ಮಾಡುವಂಥವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂದರೆ ಮತ್ತೆ ಇದಕ್ಕೇನು ಅರ್ಥ? ಇದು ನಿಮ್ಮವ್ರ ರಕ್ಷಣೆ ಮಾಡ್ಕೋತೀರಿ. ಮೂಡಾದೊಳಗ ವಾಲ್ಮೀಕಿ ಹಗರಣದೊಳಗ ಇಡಿ ಚಾರ್ಜ್ ಶೀಟ್ ಹಾಕಿದ್ರು ಕೂಡ ಅಲ್ರಿ, ಯಾರನ್ನೂ ರಕ್ಷಣೆ ಮಾಡುವಂಥ ಪ್ರಶ್ನೆನೇ ಇಲ್ಲ. ಆ ಮೂಢಾ ಪ್ರಕರಣದಲ್ಲಿ ಎಲ್ಲಿನೂ ಕೂಡ ಅವ್ರ ಹಸ್ತಕ್ಷೇಪನೇ ಇಲ್ಲ. ಮತ್ತು ವಾಲ್ಮೀಕಿ ಯಾಗದಲ್ಲಿ ಯಾರ್ಯಾರು ತಪ್ಪು ಆಧಾರ ಅವ್ರ ಮೇಲೆ ಖಂಡಿತವಾಗಿ ಕೂಡ ಎನ್ಕ್ವೈರಿ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ಕೂಡ ಆಗಿದೆ. ಆದರೆ ಬೇಕಾಬಿಟ್ಟು ಸುಮ್ಮನೆ ಏನು ಬೇಕಾದ ಬಾಯಿಗೆ ಬಂದಿದ್ದು ಮಾತಾಡ್ತಾರೆ. ಖಂಡಿತವಾಗಿ ಕೂಡ ಯಾರನ್ನೂ ನಮ್ಮ ಸರ್ಕಾರ ರಕ್ಷಣೆ ಮಾಡೋದಿಲ್ಲ. ಮತ್ತು 40 ವರ್ಷಗಳ ಒಂದು ಸುದೀರ್ಘ ರಾಜಕೀಯದಲ್ಲಿ ಎಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆ ಇರಲಿಲ್ಲ ಸಿದ್ದರಾಮಯ್ಯ ಅವರಿಗೆ. ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವ್ರ ಹೆಸರು ಕೆಡಿಸ್ಲಿಕ್ಕೆ ಇವತ್ತು ಈ ರೀತಿ BJP ಅವರು ಕುತಂತ್ರದಿಂದ ಈ ರೀತಿ ಹೆಸರು ಕೆಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸಮಾನತೆ ಬಂದರಷ್ಟೇ ಮೀಸಲಾತಿ ಹೋಗ್ಬೇಕು, ಅಲ್ಲಿವರೆಗೂ ಮೀಸಲಾತಿ ಇರಬೇಕು ಅಂತ ನೀವು ಪ್ರತಿಪಾದನೆ ಮಾಡ್ತೀವಿ. ಆದ್ರೆ ಈಗ ಮುನಿರತ್ನ ಅವರಂತವರು ಈ ಅಂಬೇಡ್ಕರ್ ರಚನೆ ಮಾಡಿದಂಥ ಸಂವಿಧಾನದ ಅಡಿಯೊಳಗೆ ಇರೋರು, ಅವರ ಈ ರೀತಿ ಮಾತಾಡ್ತಾರಂದ್ರೆ ಸಮಾನತೆ ಯಾವಾಗ ಬರಲ್ಲ? ಇವರು ಇಂಥವ್ರು ಭಾಳ ಜನ ಅದಾರೆ ಇಂಥ ಮನಸ್ಥಿತಿಯವರು. ಸುಮ್ಮನೆ ಭಾಷಣಕ್ಕೆ ಮಾತ್ರ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ ಇವರು. ಇವರೆಲ್ಲ ಸಮಾನತೆ ಯಾವತ್ತೂ ಕೂಡ ಒಪ್ಕೊಳ್ಳುವಂಥವ್ರಲ್ಲ. ಇವರು ಸಂವಿಧಾನ ವಿರೋಧಿಗಳೇ. ಇವರೆಲ್ಲ RSS ಬೇಸ್ಡ್. ಇವರೆಲ್ಲ ಯಾವತ್ತು ಮನುವಾದಿಗಳು. ಇವರೆಲ್ಲ ಯಾವತ್ತೂ ಕೂಡ ಸಂವಿಧಾನವನ್ನು ಒಪ್ಕೊಂಡವರಲ್ಲ. ಇವತ್ತೆಲ್ಲಿ ಇವರು ಸಮಾನತೆ ಅದನ್ನು ಒಪ್ಕೊಂಡವರೇ ಅಲ್ಲ ಇವರು. ಇವತ್ತು ಅದಕ್ಕಾಗಿ ಅವರ ಮನಸ್ಥಿತಿ ಆ ರೀತಿ ಇದೆ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ ಕೆಳವರ್ಗದವರು ಅದೇ ಮಟ್ಟದಲ್ಲಿ ಇರಬೇಕು, ನಾವು ಅವ್ರನ್ನ ಆಳ್ತಾ ಇರಬೇಕು, ನಾವು ನಮ್ಮ ಕೈ ಕೆಳಗಡೆ ಅವರು ಕೆಲಸ ಮಾಡ್ತಿರ್ಬೇಕನ್ನೋಂಥ ಒಂದು ಮನಸ್ಥಿತಿಯಲ್ಲಿದ್ದಾರೆ ಇವತ್ತು. ಇನ್ನೂ ಕೂಡ ಗುಲಾಮ್ಗಿರಿಯಲ್ಲೇ ಇರಬೇಕಂತಾರೆ ಅವರು. ಇನ್ನೂ ಕೆಳಮಟ್ಟದ ಹಂತದಲ್ಲೇ ನಾವು ಕೆಲಸ ಮಾಡ್ಕೊಂಡಿರ್ಬೇಕು, ಈ ದೇಶದ ಸಂಪತ್ತೆಲ್ಲ ನಾವೇ ಅನುಭವಿಸ್ಬೇಕನ್ನುವಂಥ ಒಂದು ಮನಸ್ಥಿತಿ ಅವ್ರದ್ದಿದೆ. ಅದಕ್ಕೆ ಇಂಥವ್ರಿದ್ರೆ ಮತ್ತೆ ಎಲ್ಲಿ ದೇಶ ಸಮಾನತೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ? ಅದಕ್ಕೆ ಈ ರಿಸರ್ವೇಷನ್ನು ಕೂಡ ಯಾಕೆ ಕಂಟಿನ್ಯೂಷನ್ ಆಗ್ತಾ ಇದೆ ಅಂತಂದ್ರೆ ಇಂಥ ಏನು ಮನುವಾದಿಗಳದಾರ, ಜಾತಿವಾದಿಗಳದಾರ, ಇವ್ರು ಯಾವತ್ತೂ ಕೂಡ ಸಮಾನತೆ ಬಯಸುವಂಥವ್ರಲ್ಲ ಇವರು. ಅದಕ್ಕೆ ಇವತ್ತು ಮುನಿರತ್ನವ್ರನ್ನ ಅಟ್ರಾಸಿಟಿ ಕೇಸ್ನಲ್ಲಿ ಒಳಗೆ ಹಾಕಿದ್ದ ಅಲ್ಲೇ ಅಷ್ಟೇ ಅಲ್ಲ, ಅವ್ರನ್ನ ಅಟ್ರಾಸಿಟಿನೂ ಮಾಡಬೇಕು, ಅಂಥವ್ರನ್ನ ಶಾಸಕ ಸ್ಥಾನದಿಂದ ಅನರ್ಹಗಳು ಕೂಡ ಗೊಳಿಸ್ಬೇಕು ಅವ್ರನ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.